ನಮಸ್ಕಾರ ಎಲ್ರಿಗೂ. ಬನ್ನಿರಿ, ನಾನಿವತ್ತು ನಿಮಗೆ ಗೊಜ್ಜು ಅವಲಕ್ಕಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ 3 ಪಾವ್ ಅವಲಕ್ಕಿನ ಮಿಕ್ಸಿಯಲ್ಲಿ ತರಿಯಾಗಿ ಪುಡಿ ಮಾಡಿ ಈ ರೀತಿ ಇಟ್ಕೊಳ್ಳಿ. ಅದಾದ ನಂತರ ಅದಕ್ಕೆ ಒಂದು 3 ದೊಡ್ಡ ಸ್ಪೂನ್ ಪುಳಿಯೋಗರೆ ಪುಡಿ ಜೊತೆಗೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪಾಕಿ ಚೆನ್ನಾಗಿ ಈ ರೀತಿ ಡ್ರೈ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಅದಾದ ನಂತರ ಒಂದು ದೊಡ್ಡ ನೆಲ್ಲಿಕಾಯಿ ಗಾತ್ರದ ಹುಣಸೆಹಣ್ಣು, ಒಂದು ಇಡೀ ಪುಡಿ ಬೆಲ್ಲನ 250 ml ನೀರಿನಲ್ಲಿ ಕರಗಿಸಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಅವಲಕ್ಕಿನ ಗಟ್ಟಿಯಾಗಿ ತಟ್ಟಿ ಒಂದು ಸೈಡ್ ಇಟ್ಬಿಡಿ. ಇದಾದಮೇಲೆ ಒಂದು ದೊಡ್ಡ ಬಾಣಲಿಗೆ ಒಂದು 6 ರಿಂದ 7 ಸ್ಪೂನ್ ಎಣ್ಣೆ, ಅದಾದಮೇಲೆ ಒಂದು ದೊಡ್ಡ ಹಿಡಿ ಕಡಲೆಕಾಯಿ, ಅರ್ಧ ಹಿಡಿ ಗೋಡಂಬಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದು ಸ್ವಲ್ಪ ಕಂದು ಬಣ್ಣ ತಿರುಗಿದ ಮೇಲೆ ಸಾಸಿವೆ, ಇಂಗು, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಕೆಂಪಾಳ ಬೇಯಿಸ್ಕೊಳ್ಳಿ. ಅದಾದ ನಂತರ ಕರಿಬೇವು, ಒಣಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದು ಮೊದಲೇ ನಾವು ನೆನೆಸಿಟ್ಟಂಥ ಅವಲಕ್ಕಿನ ಸ್ವಲ್ಪ ಪುಡಿ ಮಾಡಿ ಆ ಒಗ್ಗರಣೆ ಹಾಕಿರೋ ಬಾಣಲಿಗೆ ಅದನ್ನು ಹಾಕಿ ಜೊತೆಗೆ ಒಣ ಕೊಬ್ಬರಿ, ನಾನಿಲ್ಲಿ 1 ಇಡೀ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬಿಸಿಯಾದ ರುಚಿಯಾದ